ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಸೆಂಟೆನ್ಸಸ್ ತುಂಬಾ ಶಾರ್ಟ್ ಇರ್ಬೋದು, ಬಟ್ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ವೆರಿ ಎಸೆನ್ಷಿಯಲ್ ಫಾರ್ ಡೇ ಟು ಡೇ ಇಂಗ್ಲಿಷ್ ಕಮ್ಯುನಿಕೇಶನ್. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಅಂಡ್ ಆಲ್ಸೋ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ವಾಚ್ ಮೈ ವಿಡಿಯೋಸ್ ಅಂಡ್ ಆಲ್ಸೋ ಕಮೆಂಟ್ ಅಂಡ್ ಲೈಕ್ ಮೈ ವಿಡಿಯೋಸ್. ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ಫಸ್ಟ್ ಸೆಂಟೆನ್ಸ್, ಅವರು ಸೇಡು ತೀರಿಸಿಕೊಳ್ಳಲು ಸಾಧ್ಯವಿಲ್ಲ. ಇನ್ ಇಂಗ್ಲಿಷ್, ದೇ ಕಾಂಟ್ ರಿಟಾಲಿಯೇಟ್. ರಿಟಾಲಿಯೇಟ್ ಮೀನ್ಸ್ ಸೇಡು ತೀರಿಸಿಕೊಳ್ಳುವುದು. ಕಾಂಟ್ ಮೀನ್ಸ್ ಸಾಧ್ಯವಿಲ್ಲ. ನಾವು ಸಾವು ನೋವುಗಳನ್ನು ಸಹಿಸಲ್ಲ. ವಿ ಡೋಂಟ್ ಟಾಲರೇಟ್ ಕ್ಯಾಸುವಲ್ಟೀಸ್. ಕ್ಯಾಸುವಲ್ಟೀಸ್ ಮೀನ್ಸ್ ಸಾವು ನೋವು. ಇತ್ತೀಚೆಗೆ ಟೆರರಿಸ್ಟ್ಗಳು ನಮ್ಮ ದೇಶದ 26 ನಾಗರಿಕರನ್ನ ಸಾಯಿಸಿದ್ರಲ್ಲ, ಅಲ್ಲಿ ಆದಂಥ ಸಾವು ನೋವುಗಳನ್ನು ನಾವೆಂದು ಕರಿತೀವಿ? ಇನ್ ಇಂಗ್ಲಿಷ್, ಕ್ಯಾಸುವಲ್ಟೀಸ್, ಸಾವು ನೋವುಗಳು. ನೆಕ್ಸ್ಟ್, ನಾವು ಪ್ರಚೋದಿಸಬಾರದು. ಇದನ್ನು ಹೇಳೋದು ಹೇಗೆ? ವಿ ಶುಡ್ ನಾಟ್ ಪ್ರೊವೊಕೇಟ್. ನಾನೇ ಗಳಿಸಿಕೊಂಡಿದ್ದೇನೆ ಅನ್ನೋದನ್ನ ಹೇಗೆ ಹೇಳೋದು? ಐ ಹ್ಯಾವ್ ಅರ್ನ್ಡ್ ಮೈ ಸೆಲ್ಫ್. ಅರ್ನ್ ಮೀನ್ಸ್ ಗಳಿಸು. ನೆಕ್ಸ್ಟ್, ಬೇಗ ಮಾಡು. ಇನ್ ಇಂಗ್ಲಿಷ್, ಮೇಕ್ ಇಟ್ ಫಾಸ್ಟ್. ಇದನ್ನ ಬಹಳ ಸಿಂಪಲ್ ಆಗಿ ಮೇಕ್ ಇಟ್ ಫಾಸ್ಟ್ ಅಂತ ಹೇಳ್ತೀವಿ ಅಷ್ಟೇ. ಅಂದ್ರೆ ಬೇಗ ಮಾಡು. ಏನಾದ್ರೂ ಕೆಲಸ ಮಾಡುವಾಗ ಹೇಳ್ತೀವಲ್ಲ ನಾವು, ಬೇಗ ಮಾಡು ಅಂತ, ಹಾಗೆ ಇನ್ ಇಂಗ್ಲಿಷ್ ಮೇಕ್ ಇಟ್ ಫಾಸ್ಟ್ ಅಂತ ಹೇಳ್ತೀವಿ. ನನಗೆ ಅಲ್ಲಿಗೆ ಹೋಗಲು ಇಷ್ಟವಿಲ್ಲ. ಐ ಡೋಂಟ್ ಲೈಕ್ ಟು ಗೋ ದೇರ್. ಹಾಗೆ ಈ ಸೆಂಟೆನ್ಸ್ ನೋಡಿ, ವೃದ್ಧ ಮನೆಯಲ್ಲಿ ಒಬ್ಬನೇ ಇದ್ದಾನೆ. ಇನ್ ಇಂಗ್ಲಿಷ್, ಓಲ್ಡ್ ಮ್ಯಾನ್ ಈಸ್ ಅಲೋನ್ ಅಟ್ ಹೋಮ್. ಯಾರಿಗೆ ಗೊತ್ತು ಅನ್ನೋದನ್ನ ಇಂಗ್ಲಿಷಲ್ಲಿ ಹೇಳಿದ ಹೇಗೆ? ಹೂ ನೋಸ್. ಜಸ್ಟ್ ನಾವು ಹೇಳ್ತೀವಿ ಹೂ ನೋಸ್. ನಾನು ಸಿಂಹವನ್ನು ನೋಡಿ ಹೆದರಿದೆ. ಇಂಗ್ಲಿಷ್, ಐ ವಾಸ್ ಫ್ರೈಟೆಂಡ್ ಬೈ ಎ ಲಯನ್. ನಾನು ಅವನಿಗೆ ಏನೂ ಹೇಳಲಿಲ್ಲ. ಇನ್ ಇಂಗ್ಲಿಷ್, ಐ ಡಿಂಟ್ ಟೆಲ್ ಹಿಮ್ ಎನಿಥಿಂಗ್. ಶಾಲೆಯಿಂದ ನಮ್ಮ ಮನೆ ತುಂಬಾ ಹತ್ತಿರದಲ್ಲಿದೆ. ಇನ್ ಇಂಗ್ಲಿಷ್, ಇದನ್ನ ಹೇಳೋದು ಹೇಗೆ? ಮೈ ಹೌಸ್ ಈಸ್ ಟೂ ನಿಯರ್ ಫ್ರಮ್ ಮೈ ಸ್ಕೂಲ್. ಮೈ ಹೌಸ್ ಈಸ್ ಟೂ ನಿಯರ್ ಫ್ರಮ್ ಮೈ ಸ್ಕೂಲ್. ನಾನೀಗ ದೆಹಲಿಯಲ್ಲಿದ್ದೇನೆ. ಐ ಆಮ್ ಇನ್ ಡೆಲ್ಲಿ ನಾವ್. ಇಲ್ಲಿ ನಾವು ಎಟ್ಟನ್ನು ಯೂಸ್ ಮಾಡಬಾರ್ದು, ಐ ಆಮ್ ಇನ್ ಡೆಲ್ಲಿ ಅಂತ ಹೇಳಬೇಕು. ಎಟ್ಟನ್ನು ನಾವು ಫಿಕ್ಸ್ಡ್ ಪ್ಲೇಸಿಗೆ ಯೂಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ನಾವು ಇನ್ ದೆಹಲಿಯಲ್ಲಿ, ಐ ಆಮ್ ಇನ್ ಡೆಲ್ಲಿ ಅಂತ ಹೇಳಬೇಕು. ನಾನು ಸಿಹಿ ತಿಂಡಿಯನ್ನು ತುಂಬಾ ಇಷ್ಟಪಡುತ್ತೇನೆ. ನಾನು ಸಿಹಿ ತಿಂಡಿಯನ್ನು ತುಂಬಾ ಇಷ್ಟಪಡ್ತೇನೆ. ಇದನ್ನ ಹೇಗೆ ಹೇಳೋದು ಇಂಗ್ಲಿಷಲ್ಲಿ? ಐ ಲೈಕ್ ಸ್ವೀಟ್ಸ್ ದ ಮೋಸ್ಟ್. ಐ ಲೈಕ್ ಸ್ವೀಟ್ಸ್ ದ ಮೋಸ್ಟ್. ಕೂಗಬೇಡ, ಡೋಂಟ್ ಶೌಟ್. ಅಥವಾ ಕಿರ್ಚಬೇಡ ಅಥವಾ ಕೂಗಬೇಡ ಅನ್ನೋದಕ್ಕೆ ಇಂಗ್ಲಿಷ್ ಹೆಂಗೆ ಕರಿತೀವಿ? ಡೋಂಟ್ ಶೌಟ್. ಯಾರದು ಅನ್ನೋದನ್ನ ಇಂಗ್ಲಿಷಲ್ಲಿ ಹೇಗೆ ಹೇಳ್ತೀವಿ? ಹೂ ಇಸ್ ದ್ಯಾಟ್. ನನಗೆ ಅದನ್ನು ಪ್ರಯತ್ನಿಸಲು ಬಿಡು. ನನಗೆ ಅದನ್ನು ಪ್ರಯತ್ನಿಸಲು ಬಿಡು. ಇನ್ ಇಂಗ್ಲಿಷ್, ಲೆಟ್ ಮಿ ಟ್ರೈ ಇಟ್. ಲೆಟ್ ಮಿ ಅಂದ್ರೆ ಬಿಡು ಅಂತ. ಲೆಟ್ ಮಿ ಟ್ರೈ ಇಟ್. ನನಗೆ ಅದನ್ನು ಪ್ರಯತ್ನಿಸಲು ಬಿಡು ಅನ್ನೋದನ್ನ ಇಂಗ್ಲಿಷಲ್ಲಿ ಲೆಟ್ ಮಿ ಟ್ರೈ ಇಟ್. ದಯವಿಟ್ಟು ಹೊರಡು. ಇನ್ ಇಂಗ್ಲಿಷ್, ಪ್ಲೀಸ್ ಲೀವ್. ನಾವು ಹೇಳ್ತೀವಲ್ಲ ಬೇಗ ಹೋಗು ಅಂತ. ದಯವಿಟ್ಟು ಹೊರಡು. ಇದನ್ನು ಇಂಗ್ಲಿಷಲ್ಲಿ ಹೇಳುವಾಗ ನಾವು ಪ್ಲೀಸ್ ಲೀವ್, ಪ್ಲೀಸ್ ಲೀವ್ ಅಂತ ಹೇಳ್ತೀವಿ. ಇದು ತುಂಬಾ ದೊಡ್ಡದು. ಇನ್ ಇಂಗ್ಲಿಷ್, ಇಟ್ಸ್ ಟೂ ಬಿಗ್. ಇಟ್ಸ್ ಟೂ ಬಿಗ್. ನನ್ನ ಬಳಿ ಒಂದು ದ್ವಿಚಕ್ರ ವಾಹನವಿದೆ. ಇನ್ ಇಂಗ್ಲಿಷ್, ಐ ಹ್ಯಾವ್ ಅ ಟೂ ವೀಲರ್. ನಾನು ಅವನಿಗೆ ಏನೂ ಹೇಳಲಿಲ್ಲ. ಇನ್ ಇಂಗ್ಲಿಷ್, ಐ ಡಿಡ್ ನಾಟ್ ಟೆಲ್ ಹಿಮ್ ಎನಿಥಿಂಗ್. ಐ ಡಿಡ್ ನಾಟ್ ಟೆಲ್ ಹಿಮ್ ಎನಿಥಿಂಗ್. ಈ ಕಡೆ ಗಮನ ಕೊಡು ಅನ್ನೋದನ್ನ ಏನು ಹೇಳ್ತೀವಿ ಇಂಗ್ಲಿಷಲ್ಲಿ? ಪೇ ಅಟೆನ್ಷನ್ ಹಿಯರ್. ಪೇ ಅಟೆನ್ಷನ್ ಹಿಯರ್. ಸೊ ಮತ್ತೊಮ್ಮೆ ಅಂತ ಹೇಳ್ತೀವಲ್ಲ, ಇನ್ ಇಂಗ್ಲಿಷ್, ಒನ್ಸ್ ಅಗೈನ್. ಇದನ್ನು ಇಂಗ್ಲಿಷಲ್ಲಿ ಜಸ್ಟ್ ನಾವು ಹೇಳ್ತೀವಿ ಒನ್ಸ್ ಅಗೈನ್. ಅವನನ್ನು ಒಳಗೆ ಕರೆದುಕೊಂಡು ಬಾ. ಬ್ರಿಂಗ್ ಹಿಮ್ ಇನ್. ಬ್ರಿಂಗ್ ಅಂತ ತೆಗೆದುಕೊಂಡು ಬಾ ಅಂತ ಆಗುತ್ತೆ, ಬಟ್ ಕರೆದುಕೊಂಡು ಬಾ ಅಂತ ಹೇಳಕ್ಕೂ ಕೂಡ ನಾವೇನ್ ಮಾಡ್ತೀವಿ? ಬ್ರಿಂಗ್ ಅಂತಾನೆ ಹೇಳ್ತೀವಿ. ಅವನನ್ನು ಒಳಗೆ ಕರೆದುಕೊಂಡು ಬಾ ಅಂದ್ರೆ ಬ್ರಿಂಗ್ ಹಿಮ್ ಇನ್. ನಮ್ಮ ಜೊತೆ ಬಾ. ಇನ್ ಇಂಗ್ಲಿಷ್, ಇದನ್ನ ಕಮ್ ವಿತ್ ಅಸ್ ಅಂತ ಹೇಳ್ತೀವಿ. ನಾನು ಮನೆಯಲ್ಲಿದ್ದೇನೆ. ಐ ಆಮ್ ಅಟ್ ಹೋಮ್. ಸೊ ಅಟ್ ಹೋಮ್ ಅನ್ನೋದು ಪರ್ಟಿಕ್ಯುಲರ್ ಪ್ಲೇಸ್, ಹಾಗಾಗಿ ನಾವು ಅಟ್ ಅನ್ನು ಯೂಸ್ ಮಾಡ್ತೀವಿ. ಐ ಆಮ್ ಅಟ್ ಹೋಮ್. ನಾನು ಬೇಸರಗೊಂಡಿದ್ದೇನೆ. ಐ ಆಮ್ ಬೋರ್ಡ್. ಐ ಆಮ್ ಬೋರ್ಡ್ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ತುಂಬಾ ತಂಪಾಗಿದೆ ಅನ್ನೋದನ್ನ ಹೇಗೆ ಹೇಳ್ತೀವಿ? ಇಟ್ ಇಸ್ ಟೂ ಕೋಲ್ಡ್. ಇಟ್ಸ್ ಟೂ ಕೋಲ್ಡ್. ನಾನು ಪಾವತಿಸುತ್ತೇನೆ. ಇನ್ ಇಂಗ್ಲಿಷ್, ಐ ವಿಲ್ ಪೇ. ಕ್ಷಮಿಸಿ ಅನ್ನೋದನ್ನ ಹೇಗೆ ಹೇಳ್ತೀವಿ ಇಂಗ್ಲಿಷಲ್ಲಿ? ಎಕ್ಸ್ಕ್ಯೂಸ್ ಮೀ. ಅಂದ್ರೆ ಕ್ಷಮಿಸಿ ಅಂದ್ರಲ್ಲಿ ತಪ್ಪು ಮಾಡಿದೆ ಅಂತಲ್ಲ. ಯಾರಾದ್ರೂ ಮಾತನಾಡುವಾಗ ಮಧ್ಯ ಬಾಯಿ ಹಾಕಬೇಕಾದ್ರೆ ಅಥವಾ ಸ್ವಲ್ಪ ಆ ಕಡೆ ಸರ್ಕೊಳ್ಳಿ ಅಂತ ಹೇಳುವಾಗ ಕೂಡ ನಾವೇನ್ ಮಾಡ್ತೀವಿ? ಈ ಫ್ರೇಸ್ ಅನ್ನು ಯೂಸ್ ಮಾಡ್ತೀವಿ. ಎಕ್ಸ್ಕ್ಯೂಸ್ ಮೀ, ಕ್ಷಮಿಸಿ ಅಂತ ಅರ್ಥ. ನಡೆ ಹೋಗೋಣ. ಲೆಟ್ಸ್ ಗೋ. ಲೆಟ್ಸ್ ಮೀನ್ಸ್ ಲೆಟಸ್ ಅಂತ. ಲೆಟಸ್ ಗೋ ಅನ್ನೋದನ್ನ ನಾವು ಶಾರ್ಟ್ ಆಗಿ ಲೆಟ್ಸ್ ಅಂತ ಹೇಳ್ತೀವಿ. ಲೆಟ್ಸ್ ಗೋ. ಅರ್ಥವಾಯಿತು ಅನ್ನೋದನ್ನ ನಾವು ತುಂಬಾ ಸಿಂಪಲ್ ಆಗಿ ಹೇಳ್ತೀವಿ ಇಂಗ್ಲಿಷಲ್ಲಿ. ಏನಂತ? ಗಾಟ್ ಇಟ್.
ಹ್ಯಾವ್ ಯು ಅಂಡರ್ಸ್ಟುಡ್ ಅಂತ ಕೇಳಿದಾಗ ನಾವೇನು ಹೇಳ್ಬೋದು, ಎಸ್ ಐ ಗಾಟ್ ಇಟ್ ಅಂತ ಹೇಳಿ ಸಾಕು. ಗಾಟ್ ಇಟ್ ಮೀನ್ಸ್ ಅರ್ಥವಾಯಿತು. ದೂರ ಹೋಗು, ಇನ್ ಇಂಗ್ಲಿಷ್ ಗೋ ಅವೇ, ತೊಲಗಾಚೆ ಅಥವಾ ಹೊರ ಹೋಗು ಅನ್ನೋದನ್ನ ನಾವು ಗೆಟ್ ಲಾಸ್ಟ್ ಅಥವಾ ಗೆಟ್ ಔಟ್ ಅಂತ ಹೇಳ್ತೀವಿ. ಇಟ್ಸ್ ಎನ್ ಆರ್ಡರ್, ಇದು ಒಂದು ಆಜ್ಞೆ. ನಾನು ಮರೆತೆ, ಇನ್ ಇಂಗ್ಲಿಷ್ ಐ ಫರ್ಗಾಟ್, ಐ ಫರ್ಗಾಟ್. ಸೊ ಯಾರಾದ್ರೂ ಮನೆ ಬಂದ ನಾವು ಹೇಳ್ತೇವೆ ಫಸ್ಟ್ ಏನಂತ, ಕುಳಿತುಕೊಳ್ಳಿ ಅಂತ. ಇನ್ ಇಂಗ್ಲಿಷ್ ಪ್ಲೀಸ್ ಬಿ ಸೀಟೆಡ್, ಪ್ಲೀಸ್ ಬಿ ಸೀಟೆಡ್. ಸೊ ನಮಸ್ಕಾರ ಅನ್ನೋದನ್ನ ಇಂಗ್ಲಿಷ್ ಹೇಳ್ತೀವಿ ಹೆಲೋ, ಜಸ್ಟ್ ನಾವು ಹೇಳ್ತೀವಿ ಹೆಲೋ ಅಂತ. ಒಳಗೆ ಬನ್ನಿ, ಕಮಿನ್ ಅಷ್ಟೇ. ನನಗೆ ಉತ್ತರ ಕೊಡು, ಆನ್ಸರ್ ಮೀ, ನಾನು ಚೆನ್ನಾಗಿದ್ದೇನೆ, ಐ ಆಮ್ ಫೈನ್, ಜಸ್ಟ್ ನಾವು ಐ ಆಮ್ ಫೈನ್ ಅಂತ ಹೇಳ್ತೀವಿ ಅಷ್ಟೇ. ನನಗೆ ಸುಸ್ತಾಗಿದೆ ಅನ್ನೋದನ್ನ ಇನ್ ಇಂಗ್ಲಿಷ್ ಐ ಆಮ್ ಟಯರ್ಡ್, ಅಲುಗಾಡ ಬೇಡ ಅನ್ನೋದನ್ನ ಹೆಂಗೆ ಹೇಳ್ತೀವಿ, ಡೋಂಟ್ ಮೂವ್, ಡೋಂಟ್ ಮೂವ್. ನಾನು ಬರುತ್ತಿದ್ದೇನೆ, ಐ ಆಮ್ ಕಮಿಂಗ್, ಐ ಆಮ್ ಕಮಿಂಗ್ ಅಂತ ಹೇಳ್ತೀವಿ. ಯಾರೂ ಬರಲಿಲ್ಲ ಅನ್ನೋದನ್ನ ಇಂಗ್ಲೀಷಲ್ಲಿ ನೋ ಬಡಿ ಕೇಮ್, ನೋ ಬಡಿ ಕೇಮ್. ನನಗೆ ಹಸಿವಾಗಿದೆ, ಐ ಆಮ್ ಹಂಗ್ರಿ, ಐ ಆಮ್ ಹಂಗ್ರಿ. Dear friends, that's all for today's video. These are very short sentences but very important for daily spoken English. So practice this, adopt or apply when you speak in English. Thank you for watching. See you in the next video.